ಆದರೆ ಇವತ್ತು ಶಶಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಕೇಸು ಹಾಕಿದ್ದು ಒಂದು ಕಡೆ ಇದೆ. ಆದರೆ ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾ ಲಾ ಬಗ್ಗೆ ಮಾತಾಡ್ತಾ ಇದ್ದರು, ಕೋರ್ಟು ಮತ್ತು ಇನ್ವೆಸ್ಟಿಗೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ದರು. ಅವರೊಬ್ಬ ಮಾಜಿ IAS ಅಧಿಕಾರಿಯಾಗಿ, ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತಂದರೆ ಅವರು ಇವತ್ತು NIA ಮತ್ತು CBI ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಹಾಕೋದು ಕೇಸ್ ಅವರು ಹಾಕಿರಲಿ, ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು CBI ಮತ್ತು NIA ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವ್ರನ್ನ ನಾವು ಮೆಚ್ಕೋಬೋದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂಥೇಳಿ ತೋರಿಸೋ ಪ್ರಯತ್ನ ಮಾಡಿದರೆ ಅದಾಗಲ್ಲ. ಅವರೇನು ಹಿಂದೆ ರಾಯಚೂರು ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡದ DC ಆಗಿ ಇದ್ಕೊಂಡ್ಬಿಟ್ಟು ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತಾದಿಗಳು ಇಡೀ ವಿಶ್ವದಿಂದ ಏನು ಬರ್ತಾ ಇದ್ದಾರೆ ಅದನ್ನು ಕಣ್ಣಾರ ನೋಡಿ, ಜೊತೆಗೆ ಇಡೀ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಈ ಭಾಗದಲ್ಲಿ ಇವತ್ತಿಗೂ ಕೂಡ 25ರಲ್ಲಿ 23 BJP ಶಾಸಕರೇ ಗೆದ್ದಿರುವಂಥ ಒಂದು ಆ ಭಾಗದಲ್ಲಿ BJPಗೆ ಹೊಡೆತ ಬೀಳುವಂಥ ಒಂದು ರೀತಿಯಲ್ಲಿ ಇವತ್ತು ಬಲಪಂಥಿ ವಿಚಾರ ನಾನು ಎದುರಿಸಿ ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವರ ಉದ್ದೇಶ ರಾಜಕೀಯ ಅನ್ನೋದೇ ಬಿಟ್ಟರೆ ಜನಗಳಲ್ಲಿ ಸಾಮರಸ್ಯ ಮತ್ತು ಒಳ್ಳೆಯ ಬದುಕನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬಂದಿಲ್ಲ, ಸಮಾಜವನ್ನು ಒಡೆಯೋದಕ್ಕೆ ಅವರು ಬಂದಿದ್ದಾರೆ ಅನ್ನೋದಂತೂ ಇವತ್ತು ಮಾಧ್ಯಮಗಳಲ್ಲಿ ಮಾತಾಡಿದ್ರಲ್ಲಿ ಕೂಡ ಅರ್ಥ ಆಗಿರೋಂಥ ಒಂದು ವಿಚಾರ. ಇಲ್ಲ ಮಾತಾಡಿದ್ದಾರೆ, ಇಲ್ಲ ಮಸೂದನವರೇ, ಫಸ್ಟು ಈ ವಿಚಾರ ಶಶಿಕಾಂತ್ ಸೆಂಥಿಲ್ ಅವರ ಹೆಸರನ್ನು ವಿಜೇಂದ್ರ ಅವರು ಎಲ್ಲ ಶಾಸಕರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲೇ ಮಾಧ್ಯಮಗಳ ಮುಂದೆಯೇ ಯಶ್ಪಾಲ್ ಸುವರ್ಣ ಅವರು ನಮ್ಮ ಶಾಸಕರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮಗಳೆಲ್ಲ ಅವತ್ತು ಹೇಳಿದ್ದಾರೆ. ಏನಾಗಿದೆ ಅಂದರೆ ಆ ಸುದ್ದಿ ಅಲ್ಲಿಗೆ ಸೀಮಿತ ಆಗಿಬಿಡ್ತದೆ, ಭಾಳ ದೊಡ್ಡದಾಗಿ ಎಲ್ಲಿ ಕೂಡ ಪ್ರಚಾರ ಆಗಲಿಲ್ಲ. ಹಾಗಾಗಿ ವಿಜೇಂದ್ರ ಅವರ ಸಮ್ಮುಖದಲ್ಲೇ ಅಲ್ಲಿ ಸುವರ್ಣ ಯಶ್ಪಾಲ್ ಅವರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಫಸ್ಟು ಪ್ರಸ್ತಾಪ ಮಾಡಿದ್ದು ಅವರು, ನಾನು ಪ್ರಸ್ತಾಪ ಮಾಡಿದ್ದೆ, ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಹ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಕೂಡ ಮೊನ್ನೆ ಧರ್ಮಸ್ಥಳದಲ್ಲಿ ಆಗುವ ಬಹಿರಂಗ ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾಜಿ ಸಚಿವರು ರೇಣುಕಾಚಾರ್ಯ ಅವರು ಭಾಳಷ್ಟು ಮಂದಿ ಇದರ ಬಗ್ಗೆ ಮಾತಾಡಿದ್ದಾರೆ. ಹೌದು, ನಾನು ಹೇಳ್ತಾ ಇರೋದೇನೆಂದರೆ ಶಶಿಕಾಂತ್ ಸೆಂಥಿಲ್ ಅವರು ನೇರವಾಗಿ CBI ಮತ್ತು NIA ಇದರ ಮೇಲೆ ಕಾನೂನು ಮತ್ತು ಲಾ ಇದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು ಅಂತಂದರೆ ಅವ್ರಿಗೂ ಗೊತ್ತಿದೆ ನಮ್ಮ ರಾಜ್ಯ ಗಡಿ ದಾಟಿ ಹೊರ ರಾಜ್ಯಗಳಿಗೂ ಹೊರ ದೇಶಗಳಿಗೂ ಹೋಗಿರೋಂಥ ಇಂಥ ಒಂದು ಗಂಭೀರ ಪ್ರಕರಣ ಕೇವಲ SIT ಮಾತ್ರ ಎಂಕ್ವೈರಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದೇ ನಾನು ನೋಡಿ ಇದನ್ನು ನಾನು ಒಂದು ಮಾತು ಹೇಳ್ತೇನೆ. ಫಸ್ಟು ತಾವು ಎಲ್ಲ ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದು ನೋಡಿ. ಮೊದಲು ಏನಾಯಿತು, ಮುಖ್ಯಮಂತ್ರಿಗಳು ಏನಂತ ಹೇಳಿದರು, ಧರ್ಮಸ್ಥಳ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು ಅವರು ಶಕ್ತರಿದ್ದಾರೆ, ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇದರಲ್ಲಿ ಯಾವುದೇ ಒಂದು ವಿಶೇಷ ತನಿಖಾ ತಂಡ ಅವಶ್ಯಕತೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಎಲ್ಲ ಮಾಧ್ಯಮಗಳಿಗೂ ಹೇಳಿದರು. ಕೇವಲ 48 ತಾಸಲ್ಲಿ 2 ದಿವಸಗಳಲ್ಲಿ ತಕ್ಷಣ ಅವರು SITನ ರಚನೆ ಮಾಡಿದರು. ಅಂದರೆ ಇದೇ ಶಶಿಕಾಂತ್ ಸೆಂಥಿಲ್ ಅವರು ಅಲ್ಲಿ ರಾಹುಲ್ ಗಾಂಧಿಗೆ ಅವರೇನು ಎಡಪಂಥಿ ವಿಚಾರ ಇದ್ದರೂ ಕೂಡ ಬಲಗೈಯಾಗಿದ್ದಾರೆ ರಾಹುಲ್ ಗಾಂಧಿಗೆ. ಹಾಗಾಗಿ ಪಾಪ ಅವರು ಕಾನ್ಸ್ಟಿಟ್ಯೂಷನ್ ಅಂತ ಏನು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ BJPಗಿರೋ ಗೌರವ, ಅದರ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಪೂಜ್ಯ ಭಾವನೆಯಿಂದ ಒಂದು ಕಾನ್ಸ್ಟಿಟ್ಯೂಷನ್ಗೆ ಅವರು ನಮಸ್ಕಾರ ಮಾಡ್ಕೊಂಡು ಏನು ಪಾರ್ಲಿಮೆಂಟಲ್ಲಿ ಇವತ್ತು ಸತತ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, ಅದನ್ನೆಲ್ಲದನ್ನು ಬಿಟ್ಟು ಇವತ್ತು ಶಶಿಕಾಂತ್ ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ಕನ್ನು ಏನು ಕೊಟ್ಟಿದ್ದಾರೆ, ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂಥ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತೊಗೊಂಡು ಬಂದೆ SIT ರಚನೆ ಆಗಿರುವಂಥ ವಿಚಾರ.